7 ವರ್ಷ ಆಯ್ತು, 7 ವರ್ಷ ಆಯ್ತು ಸತತವಾಗಿ. ಇವತ್ತು ನಿಮ್ ಸೇವೆನ ಯಾವ ರೀತಿ ಮಾಡಿದೆ ಅಂತ ನೀವೇ ಹೇಳ್ಬೇಕು, ನಾನಿನ್ನೇನು ಹೇಳಕ್ ಹೋಗಲ್ಲ. ನಿಮ್ಮ ಮನೆಗೆ ಒಂದೊಂದು ಊರಲ್ಲಿ ಮಿನಿಮಮ್ ಒಂದು 40-50 ಹೆಸರು ಹೋಗ್ತೀನಿ. ಬಿಂಡಳ್ಳಿ ಒಂದು 100 ಜನ ಹೆಸರು ಹೇಳಲ್ವಾ, 100 ಜನ ಹೆಸರು ಹೇಳಲ್ವಾ? ಕಾಯಹಳ್ಳಿ ಆಗ್ಬೋದು, ಒಂದ್ಸತಳ್ಳಿ ಆಗ್ಬೋದು, ಒಂದೊಂದು ಊರಲ್ಲೂ 60-70 ಜನ ಹೆಸರು ಹೋಗ್ತೀನಿ. ಅಷ್ಟು ಚಿರಪರಿಚಿತ ನಿಮ್ಮೆಲ್ಲರ ಮಧ್ಯೆ. ಒಂದು ಮದುವೆ ಬಿಡಲ್ಲ, ಒಂದು ನಾಮಕರಣ ಬಿಡಲ್ಲ. ಯಾವ ನಿಮ್ ಕೆಲಸ ಕಾರ್ಯಗಳಿರ್ಲಿ, ಯಾವುದೇ ಒಂದು ಸಾವಾಗಿರ್ಲಿ, ಏನಾಗಿರ್ಲಿ, ನಿಮ್ಮ ಮಧ್ಯೆ ಇರ್ತೀನಿ ನಾನು. ಎಷ್ಟು ಲೋನ್ ಕೊಡ್ತಿರೋದು ಸಾರ್ವಜನಿಕವಾಗಿ. ಇವತ್ತು ನಿಮ್ಮ ಹಳ್ಳಿಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳು ಬೇಕು, ಇವತ್ತು ನಿಮ್ಮ ಗ್ರಾಮದ ಪರಿಮಿತಿಲಿ ಕಾಂಕ್ರೀಟ್ ರೋಡ್ಗಳಾಗ್ಬೋದು, ಹಾಗೂ ಇವತ್ತು ಏನು ನಮ್ಮ ಹಿರಿಯರ ಒಂದು ಪರಂಪರೆ, ಮುಖ್ಯವಾಗಿ ಇವತ್ತಂತ ಭಕ್ತಿ ಧಾರ್ಮಿಕವಾದ ಕಟ್ಟಡಗಳು, ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಬೋದು ಇವತ್ತು. ಯಾಕಂದ್ರೆ ನಾ ಇದನ್ನ ಬಹಳ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕಾಗತ್ತೆ. ಇವತ್ತು ಅಂತ ಒಬ್ರು ಪುಣ್ಯಾತ್ಮ ಇವತ್ತು ನಮ್ಮ ತಾಲೂಕಿನಲ್ಲಿ 600ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ರೆ ಅದು ನಮ್ಮ ಮಾನ್ಯ ಶಾಸಕರು ಇವತ್ತು ಇಲ್ಲ. ಇಲ್ಲಿ ನಮ್ಮ ಎಚ್ ಡಿ ರೇವಣ್ಣ ಅವ್ರಿಗೆ ಅದಕ್ಕೆ ಸಲ್ಲಿಕೆ ಅಂತ ಹೇಳಕ್ ಬಯಸ್ತೀನಿ. ಒಂದ್ ಕಡೆ ರಸ್ತೆಗಳು, ಒಂದ್ ಕಡೆ ದೇವಸ್ಥಾನಗಳು. ಈಗ ನೀವು ಯಾವ ಅಂಗನವಾಡಿ ಕೇಳಿ, ಯಾವ ಸ್ಕೂಲ್ ಬಿಲ್ಡಿಂಗ್ ಕೇಳಿ, ನಮ್ಮ ಕೈಲಾಗಿದ್ದು ನಾವು ಸೇವೆ ಮಾಡಿದೀವಿ. ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಯಾರ ಮನೆ ಬಾಗಿಲಿಗೆ ಬರಲಿ, ನನ್ನ ಕೈಲಾಗಿದ್ದು ನಾವು ಮಾಡಿದೀವಿ. ನಾನೊಂದು ಮಾತು ಹೇಳಕ್ ಬಯಸ್ತೀನಿ. ಇವತ್ತು ನೀವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀರಾ. ಇವತ್ತು ನಿಮ್ಮ ಎದುರಿಗೇನೆ ಏನೊಂದು ಶಕ್ತಿ ಸೇರ್ಬೇಕು ಅಂದ್ರೆ ಆ ಕೆಲಸ ಸರ್ವಿಸ್ ಮಾಡಿದ್ರೆ ಮಾತ್ರ ಈ ತರ ಜನ ಬಂದು ಇಲ್ಲಿ ಮುಂದೆ ಕೂತ್ಕೊಳ್ಳಕ್ ಸಾಧ್ಯ ಅಂತ ಹೇಳಕ್ ಬಯಸ್ತೀನಿ. ಪ್ರಜ್ವಲ್ ರೇವಣ್ಣವರು ಹೌದು ಸ್ವಲ್ಪ ಕಮ್ಮಿ ಬಂದಿರ್ಬೋದು, ಯಾವುದೋ 100-200 ಬಾರಿ ಬಂದಿದ್ರೆ ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀವು ಯೋಚನೆ ಮಾಡ್ಬೇಕು ಇವತ್ತು ಅವ್ರ ಕೆಲಸಗಳು ಎಲ್ಲೆಲ್ಲಿ ಆಗಿದಾವೆ ಅಂತ. ಇವತ್ತು ಎಷ್ಟು ರಸ್ತೆಗಳು ಅಗಲೀಕರಣ ಆಗಿದಾವೆ. PMJSS ಅಡಿಲಿ ಇವತ್ತು 15,000 ಕೋಟಿ ಇವತ್ತು ಬರೀ ರಸ್ತೆಗಳಿಗೆನೆ ಇವತ್ತು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ನಿಮ್ಗೆಲ್ಲ ಒಂದು ನೆನ್ಸ್ಕೊಬೇಕು, ಎಲ್ಲ ಕೊಬ್ಬರಿ ಸ್ಟಾರ್ಟ್ ಮಾಡ್ಕೊಂಡು ಕೂತಿದ್ರಿ ಎಲ್ಲರೂ. ಅವ್ರು ಯಾರು ಉಪಮುಖ್ಯಮಂತ್ರಿಗಳು ಬಂದು ಹೇಳಿದ್ರು 15,000 ಮಾಡ್ತೀವಿ, ಯಾರು ಕೊಬ್ಬರಿ ಕೊಡಬೇಡಿ, 15,000 ಸಹಾಯಧನವರೆಗೂ ಕೊಡ್ತೀವಿ ನಾವು ಅಂದ್ರು. ಅದನ್ನ ಉಳಿಸ್ಕೊಂಡ್ರೆ ಅದನ್ನ ಕೊನೆಗೆ ಬರ್ಲೇಬೇಕಾಯ್ತು. ನಿಮ್ಮ ಮಣ್ಣಿನ ಮಗ ಬರ್ಬೇಕಾಯ್ತು, ನಮ್ಮ ಮಾನ್ಯ ದೇವೇಗೌಡರು ಬರ್ಬೇಕಾಯ್ತು. ಅವರ ಒಂದು ಸಹಕಾರದಿಂದ ಇವತ್ತು ಮೋದಿಯವ್ರನ್ನ ಭೇಟಿ ಮಾಡಿ ಮಾನ್ಯ ಪ್ರಜ್ವಲ್ ರೇವಣ್ಣವರು ಇವತ್ತೇನ್ ನಿಮ್ ಕೊಬ್ಬರಿ ಎಲ್ಲ ನೀವು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಇವತ್ತು ನಫೆಡ್ ಮೂಲಕ ಕೇಂದ್ರ ಸರ್ಕಾರ ಖರೀದಿ ಮಾಡೋಕೆ, ನಿಮ್ಮೆಲ್ಲರ ಹೆಸರು ರಿಜಿಸ್ಟ್ರೇಷನ್ ಮಾಡೋಕೆ ಇವತ್ತು ಅನುಕೂಲ ಆಯ್ತು. ನಾನು ಕೇಳ್ಕೊಳ್ಳೋದಿಷ್ಟೇನೆ, ದೊಡ್ಡ ಮಟ್ಟದಲ್ಲಿ ಇವತ್ತೇನಾದ್ರು ಕೆಲಸಗಳಾಗಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಲ್ಲ ಅಂದ್ರೆ ನಿಜವಾಗ್ಲೂ ನನ್ನ ಕೈಲೂ ಆಗಲ್ಲ. ನಾನು ಓಪನ್ ಸಭೆಯಲ್ಲೂ ಹೇಳ್ಬಿಡ್ತೇನೆ. ನಾನು ಕೇಂದ್ರ ಮಟ್ಟದಲ್ಲಿ ಅಷ್ಟು ಸಂಪರ್ಕ ಇಟ್ಕೊಂಡು ಮೊನ್ನೆ ಪ್ರಜ್ವಲ್ ರೇವಣ್ಣ ಅವರು ಎಷ್ಟು ಜನಪರವಾದ ಒಂದು ಕಾರ್ಯಕ್ರಮಗಳನ್ನ ಇವತ್ತು ನೋಡ್ತೀವಿ. ಎಲ್ಲ ಹಳ್ಳಿಗಳಲ್ಲೂ JJM ಮನೆ ಮನೆಗೆ ನೀರು ಅಂತ ನೀವು ನೋಡ್ತಾ ಇದ್ದೀರಾ. ಕುಡಿಯೋ ನೀರು ಇವತ್ತು ಏನಾದ್ರು ಕಲ್ಪಿಸ್ಕೊಟ್ಟಿದ್ರೆ ಅದು ಕೇಂದ್ರ ಸರ್ಕಾರದಿಂದ ನಮ್ಮ ಪ್ರಜ್ವಲ್ ರೇವಣ್ಣ ಅವರ ಒಂದು ಹೆಸರು ಅಂತ ಹೇಳಕ್ ಬಯಸ್ತೀನಿ. ಇವತ್ತು ಇಲ್ಲಿ ಅನೇಕ ಜನ ಶುಗರ್ ಫ್ಯಾಕ್ಟ್ರಿಗೆ ಅವಲಂಬಿತರು. ಇವತ್ತು ಎಲ್ಲ ಏನ್ ಹಿಂದೆ 6 ವರ್ಷದಿಂದ ನಾನು ಬಂದಾಗ ಅಪಪ್ರಚಾರ ಮಾಡ್ತಾ ಇದ್ರು. ದೇವೇಗೌಡರ ಕುಟುಂಬಕ್ಕೆ ಮಾರ್ಕೊಂಡ್ರಂತ ಶುಗರ್ ಫ್ಯಾಕ್ಟ್ರಿ, ದೇವೇಗೌಡ ಕುಟುಂಬಕ್ಕೆ ಮಾರ್ಕೊಂಡ್ರೆ ಶುಗರ್ ಫ್ಯಾಕ್ಟ್ರಿ ಅಂತ. ಇವತ್ತು ಯಾರ ಮನೆ ಕಬ್ಬು ಕಡಿತಾ ಇರೋದು ಸ್ವಾಮಿ, ಹರಿತಾರ ಸ್ವಾಮಿ. ಇವತ್ತು ಯಾರ ಮನೆ ಕಬ್ಬು? ಈ ಅಪಪ್ರಚಾರ ಮಾಡೋರಿಗೆ ನೀವು ಸರಿಯಾದ ಉತ್ತರ ಕೊಡ್ತೀರ ಅಂತ ನನಗೆ ಭಾವನೆ ಇದೆ. ನನಗೆ ಎಷ್ಟು ಟನ್ ಇವತ್ತು ಕಬ್ಬು ಬರೀತಾ ಇರೋದು, ಇವತ್ತು ಎಷ್ಟು ಟನ್ ಕಬ್ಬು ಬರೀತಾ ಇರೋದು ಇವತ್ತು ಎಲ್ಲ ಯೋಚನೆ ಮಾಡ್ಬೇಕು. ಯಾರಿಗ ಅನುಕೂಲ ಆಗ್ತಾ ಇದೆ? ನಾವು ಕಬ್ಬು ಬೆಳಿತೀವ, ನಾವು ನಮಗೋಸ್ಕರ ಕಬ್ಬು ಬೆಳಿತೀವ. ಇವತ್ತು ಇದನ್ನ ಯೋಚನೆ ಮಾಡ್ಬೇಕು ನೀವು. ನಾನು ಹೆಚ್ಚು ಮಾತಾಡೋಕ್ ಹೋಗಲ್ಲ, ಯಾಕಂದ್ರೆ ನಾನು ದಿನ ಬೆಳಗಾಗ ನಿಮ್ಮ ಹತ್ರ ಸಿಗ್ತಾ ಇರ್ತೀನಿ. ಅದೇನು ಅಂತಾರಲ್ಲ, ದಿನ ಬೆಳಗಾಗ ಸಿಗ್ತಾ ಇರ್ತೀವಿ, ಕಾನೂನು ನಿಮ್ಗೆ ನಗ್ತಾವ್ರಲ್ಲಿ. ಈಗ ಮೊನ್ನೆ ಪ್ರಜ್ವಲ್ ರೇವಣ್ಣ ಅವರು ಒಂದೆರಡು ಮಾತಾಡ್ಲಿ, ತಾತ ಅವರು ಕೂಡ ಮಾತಾಡ್ತಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ,
ಏನ್ ಚುನಾವಣೆ ಬಂತು ಅಂತ ಮಾತ್ರ ನಿಮ್ಮಲ್ಲಿ ನಾನು ಕಾಣಿಸ್ಕೊಂಡಿಲ್ಲ. ದಿನ ಬೆಳಗಾದ ನಿಮ್ಮಲ್ಲಿ ಒಡನಾಟ ಇಟ್ಕೊಂಡು ನಾನು ಕೆಲಸ ಕಾರ್ಯವನ್ನ ಮಾಡ್ತಾ ಇರ್ತೀನಿ, ಈಗಲೂ ಮಾಡ್ತಾ ಇರ್ತೀನಿ, ಮುಂದೆನೂ ಕೂಡ ಮಾಡ್ತಾ ಇರ್ತೀನಿ. ಅದನ್ನು ಕೇಳ್ಕೊಳ್ಳೋದಿಷ್ಟೇನೆ, ಏನು 26ನೇ ತಾರೀಕು ಚುನಾವಣೆ ಇವತ್ತು ನಿಮ್ಮೆಲ್ಲ ಎದುರಿದೆ. ಮಾನ್ಯ ಪ್ರಜ್ವಲ್ ರೇವಣ್ಣವರು ಕ್ರಮ ಸಂಖ್ಯೆ 2 ಇವತ್ತು ಅವ್ರು ಏನ್ ಸ್ಪರ್ಧೆ ಮಾಡ್ತಿದ್ದಾರೆ, ನಾವೆಲ್ಲ ಹೃತ್ಪೂರ್ವಕವಾಗಿ ಮತ ಕೊಡೋದ್ರ ಮೂಲಕ ನಮ್ಮ ಶಕ್ತಿ ಏನು, ಈಗ ನೀವು ಏನ್ ಶಕ್ತಿ ಕೊಟ್ಟಿದ್ದೀರಾ ಆ ಶಕ್ತಿನ ನಿಮ್ಗೆ ದಾರಿ ಎರೆದಿರೋದು. ನಾವೇನ್ ಇಲ್ಲಿ ಎಷ್ಟು ಕೆಲ್ಸಗಳಿದ್ದೇವೆ ನಿಮ್ಗೆ ಗೊತ್ತು, ಆ ಶಕ್ತಿ ಏನು, ಅಭಿವೃದ್ಧಿ ಏನು ಅಂತ ನಿಮ್ಗೆ ಗೊತ್ತು. ನಾನು ಜಾಸ್ತಿ ಹೆಚ್ಚಾಗಿ ಏನು ಮಾತಾಡಕ್ ಹೋಗಲ್ಲ. ಇನ್ನು ಮುಂದೆ ನನಗೆ ಇನ್ನೂ ಹೆಚ್ಚು ಶಕ್ತಿ ಬೇಕಾಗಿದೆ. ಈ ಹೋಬಳಿಲಿ ನೀವೆಲ್ಲ ಇವತ್ತು ಬಂದು ನಮ್ದೊಂದು ಶಕ್ತಿನ ಪ್ರದರ್ಶನ ಮಾಡ್ತಾ ಇದ್ದೀರಾ. ಆ ಪ್ರದರ್ಶನ ಪರ್ಫಾರ್ಮೆನ್ಸ್ ಆಗಬೇಕು. ಅದೇನು 26ನೇ ತಾರೀಕು ಚುನಾವಣೆ ನಡೆಯುತ್ತೆ, 4ನೇ ತಾರೀಕು ಅತಿ ಹೆಚ್ಚು ಮತಗಳಿಂದ ಪ್ರಜ್ವಲ್ ರೇವಣ್ಣವರು ಜೂನ್ 4ನೇ ತಾರೀಕು ಜಯಬೇರಿ ಆಗ್ತಾರೆ ಅಂತ ನಿಮ್ಮಿಂದ ಹೇಳಕ್ ಬಯಸ್ತೀನಿ ನಾನು. ನೀವೇನ್ ಶಕ್ತಿ ಕೊಡ್ತೀರೋ, ನೀವೇನ್ ಶಕ್ತಿ ಕೊಟ್ಟಿರೋ, ಇವೇನ್ ಶಕ್ತಿ ಮುಂದೆ ಕೊಡ್ತೀರೋ ಅದನ್ನ ಉಪಯೋಗ ಮಾಡಿ, ಸದುಪಯೋಗ ಮಾಡಿ, ನಮ್ಮೆಲ್ಲರ ಹಳ್ಳಿಗಳ ಒಂದು ದುಡಿಮೆಗೆ ನಾನು ಶ್ರಮಿಸ್ತೀನಿ ಅಂತ ಹೇಳ್ತಾ ನೀವೆಲ್ಲರಿಗೂ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.